ಪುರಾಣ ಪಯಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಹಾಭಾರತದ 5ನೇ ಭಾಗದಲ್ಲಿ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ವಿವಾಹದ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮಹಾಭಾರತದ 6ನೇ ಭಾಗದಲ್ಲಿ ಕೃಪಾಚಾರ್ಯ ಮತ್ತು ದ್ರೋಣಾಚಾರ್ಯರ ಜನನದ ಬಗ್ಗೆ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಲೋಕಪಖ್ಯಾತರಾದ ಗೌತಮರಿಗೆ ಶರದ್ವಂತನೆಂಬ ಕುಮಾರನಿದ್ದನು. ಜನಿಸುವಾಗಲೇ ಧನುರ್ಬಾಣಗಳ ಸಹಿತವಾಗಿ ಪ್ರತ್ಯಕ್ಷನಾದುದರಿಂದ ಶರದ್ವಂತನೆಂದು ಹೆಸರಿಸಲ್ಪಟ್ಟನು. ಶರದ್ವಂತನು ಎಡಬಿಡದೆ ಮಾಡುವ ವಿದ್ಯಾಧಯನ ಶಸ್ತ್ರಾಭ್ಯಾಸವನ್ನು ವೀಕ್ಷಿಸಿ ಇಂದ್ರನು ಕುಪಿತನಾಗಿ ಅವರ ವಿದ್ಯಾಭ್ಯಾಸದ ಭಂಗಕ್ಕಾಗಿ ಜಾನಪದಿ ಎಂಬ ಅಪ್ಸರ ಕನ್ಯೆಯನ್ನು ಕಳುಹಿಸಿದನು. ಆಕೆಯನ್ನು ಕಂಡ ಋಷಿಗಳ ತಪೋಭಂಗವಾಯಿತು. ತೇಜಸ್ಸು ರೇತಸ್ಸಿನ ರೂಪದಲ್ಲಿ ಕೆಳಗಿದ್ದ ಶರಸ್ತಂಭದ ಮೇಲೆ ಬಿತ್ತು. ಬಿದ್ದ ರೇತಸ್ಸು 2 ಭಾಗಗಳಾಗಿ ಒಂದು ಹೆಣ್ಣು ಮತ್ತು ಒಂದು ಗಂಡು ಕೂಸುವಿನ ಜನನಕ್ಕೆ ಕಾರಣವಾಯಿತು. ಶರದ್ವಂತರು ಆ ಮಕ್ಕಳನ್ನು ಅಲ್ಲಿಯೇ ಬಿಟ್ಟು ಹೋದುದರಿಂದ ಶಿಶುಗಳು ಅನಾಥರಾದರು. ವನಕ್ಕೆ ಬೇಟೆಯಾಡಲು ಬಂದಿದ್ದ ಶಂತನು ಮಹಾರಾಜನ ಸೈನಿಕರು ಆ ಶಿಶುಗಳನ್ನು ರಾಜನಿಗೆ ತಂದು ಒಪ್ಪಿಸಿದರು. ಮಕ್ಕಳು ಅರಮನೆಯಲ್ಲಿ ರಾಜನಿಂದ ಪೋಷಿಸಲ್ಪಟ್ಟರು. ಹಾಗೆ ಹುಟ್ಟಿದ 2 ಮಕ್ಕಳಲ್ಲಿ ಒಂದು ಮಗುವೇ ಕೃಪಾಚಾರ್ಯ. ಶಂತನುವಿನ ಕೃಪೆಯಿಂದಾಗಿ ಆ ಮಕ್ಕಳು ಸೂಕ್ತ ಪಾಲನೆ ಪೋಷಣೆಯನ್ನು ಪಡೆದು ಬೆಳೆದರು. ಮಗನು ಚಂದ್ರಾನ್ವಯದ ಅರಮನೆಯಲ್ಲಿ ದೊಡ್ಡವನಾಗುತ್ತಿರುವುದನ್ನು ಯೋಗದೃಷ್ಟಿಯಿಂದ ತಿಳಿದ ಶರದ್ವಂತರು ಅಲ್ಲಿಗೆ ಬಂದು ಕುಮಾರನನ್ನು ಶಸ್ತ್ರಾಸ್ತ್ರ ಪ್ರವೀಣನನ್ನಾಗಿ ಮಾಡಿದರು. ದ್ರೋಣಾಚಾರ್ಯರ ಜನನ. ಭರದ್ವಾಜ ಮಹರ್ಷಿಗಳು ಗಂಗೆಯ ದಡದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದ ಸಮಯದಲ್ಲಿ ಋತುಜರನ್ನು ಕುಡಿಸಿ ಅಗ್ನಿಷ್ಠೋಮವೆಂಬ ಯಾಗವನ್ನು ಮಾಡಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿದರು. ಅವರು ಗಂಗಾ ನದಿಗೆ ಸ್ನಾನಕ್ಕೆಂದು ತೆರಳಿದಾಗ ಅಪ್ಸರೆಯಾದ ಘೃತಾಚಿಯನ್ನು ನೋಡಿ ಆ ಕಡೆಗೆ ಮನಸ್ಸು ಸೆಳೆಯಲ್ಪಟ್ಟು ಕ್ಷಣಕಾಲ ಸ್ತಂಭೀಭೂತರಾದರು. ಆ ಸಂದರ್ಭದಲ್ಲಿ ಅವರಲ್ಲಿರುವ ದಿವ್ಯ ರೇತಸ್ಸು ಚ್ಯುತವಾಯಿತು. ಅದನ್ನು ಶೇಖರಿಸಿ ದ್ರೋಣ ಅಂದರೆ ಭಾಂಡದಲ್ಲಿಟ್ಟರು. ಆ ಭಾಂಡದಿಂದ ತೇಜೋಭರಿತನಾಗಿ ಸುತನೂರನು ಹೊರಬಂದನು. ದ್ರೋಣದಲ್ಲಿ ಹುಟ್ಟಿಕೊಂಡಿರುವುದರಿಂದ ದ್ರೋಣನಾಗಿ ಹೆಸರನ್ನು ಪಡೆದನು. ಶುಕ್ಲ ಪಕ್ಷದಂತೆ ವೃದ್ಧಿಸುತ್ತಿದ್ದ ಸುಕುಮಾರನಿಗೆ ಭರದ್ವಾಜರು ಅಗ್ನಿವೇಶನೆಂಬ ಋಷಿಯಿಂದ ವಿದ್ಯೆಯನ್ನು ಉಪದೇಶಿಸಿದರು. ಭರದ್ವಾಜರಿಗೆ ಉತ್ತರ ಪಾಂಚಾಲದ ದೊರೆಯು ವೃಷತ ರಾಜನ ಸ್ನೇಹವಿದ್ದುದರಿಂದ ಅವನ ಪುತ್ರನಾದ ದ್ರುಪದನು ಕೂಡ ದ್ರೋಣಾಚಾರ್ಯರೊಂದಿಗೆ ವಿದ್ಯಾಭ್ಯಾಸವನ್ನು ಮಾಡಿದನು. ದ್ರೋಣ ಮತ್ತು ದ್ರುಪದರಿಬ್ಬರು ಪರಮ ಮಿತ್ರರಾದರು. ದ್ರುಪದನು ಸಿರಿಸುತ್ತನಾದರೆ ದ್ರೋಣನ ಮನೆಯಲ್ಲಿ ಕಡುಬಡತನ ತಾಂಡವವಾಡುತ್ತಿತ್ತು. ವೃಷತನು ಕಾಲವಾದ ನಂತರ ದ್ರುಪದನು ಪಾಂಚಾಲ ರಾಜನಾದನು. ದ್ರೋಣರು ತಂದೆಯ ಅಪೇಕ್ಷೆಯಂತೆ ಕೃಪಾಚಾರ್ಯರ ತಂಗಿ ಕೃಪೆಯನ್ನು ವಿವಾಹವಾದರು. ದಾಂಪತ್ಯ ಸುಖದ ಕೊಡುಗೆಯಾಗಿ ಭಗವಂತನಿಂದ ಚಿರಂಜೀವಿ ಸುಕುಮಾರ 100 ಜನಿಸಿದನು. ಹುಟ್ಟುವಾಗ ದೇವಾಶ್ವವಾದ ಉಚ್ಚಶ್ರವಸ್ಸಿನಂತೆ ಧ್ವನಿ ಮಾಡುವುದರಿಂದ ಆತನು ಅಶ್ವತ್ಥಾಮನಾಗಿ ಹೆಸರಿಸಲ್ಪಟ್ಟನು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.